ನಾನಿವತ್ತು ಸೌತೆಕಾಯಿ ಮೊಸರು ಖಾರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಸಣ್ಣಗೆ ಒಂದು ಸೌತೆಕಾಯಿ ತಗೊಂಡು ಅದನ್ನು ಸ್ವಲ್ಪ ತುಂಡುಗಳಾಗಿ ಕತ್ತರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪನ ಸೇರಿಸಿ ಮತ್ತು ಸ್ವಲ್ಪ ಜೀರಿಗೆನ ಜಾಸ್ತಿನೇ ಸೇರಿಸ್ಕೋಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಇದನ್ನು ಸೇರಿಸ್ಕೋಬೇಕು. ಆಮೇಲೆ ಅದನ್ನು ಸಣ್ಣಗೆ ಪೇಸ್ಟ್ ಮಾಡಿ ರುಬ್ಬಿಟ್ಕೋಬೇಕು. ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕಿ ಆಮೇಲೆ ರುಬ್ಬಿರೋಂತಹ ಮಿಶ್ರಣವನ್ನು ಆ ಪಾತ್ರೆಗೆ ಸುರಿದು ಅದನ್ನು ಸ್ವಲ್ಪ ಒಂದು ಕುದಿ ಬರೋವರೆಗೆ ಕುದಿಸ್ಬೇಕು. ನಂತರ ಅದಕ್ಕೆ ಚಿಟಿಕೆ ಅರಿಶಿನ ಸೇರಿಸಿ ಕುದಿಸ್ಕೋಬೇಕು. ಆಮೇಲೆ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸಿ ಅದನ್ನು ತಿರುವಿದಾಗೆ ಸೌತೆಕಾಯಿ ಮೊಸರು ಖಾರ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಇದನ್ನು ದಿಢೀರ್ನೇ ಸಾಂಬಾರು ಏನು ಇಲ್ದಾಗೆ ಮಾಡ್ಕೊಂಡು ತಿನ್ಬೋದು. ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತಂದು.